ಓಂ ಶಾಂತಿ. ಅಮೃತ್ ವೇಳೆಯ ಮಹತ್ವದ ಕಂಟಿನ್ಯೂಷನ್ ಮಾಡೋಣ. ಆಮ್, ಸಂಗಮಯುಗ ಪೂರ್ತಿ ಅಮೃತ ವೇಳೆ ಅನ್ನುವ ಟಾಪಿಕ್ ಮೇಲೆ ಅದರಲ್ಲಿ ತಂದೆ ತಿಳಿಸ್ತಿದ್ದಾರೆ. ಈ ಸಂಗಮಯುಗ ಪೂರ್ತಿ ಅಮೃತ ವೇಳೆ ಆಗಿದೆ. ಹೇಗೆ ಕಲ್ಪದಲ್ಲಿ ಸಂಗಮಯುಗ ಅಮೃತ ವೇಳೆಯ ಗಳಿಗೆ ಆಗತ್ತೆ, ಹಾಗೆ ದಿನಚರ್ಯದಲ್ಲಿ ಅಂದ್ರೆ ದಿನದ ಆರಂಭದಲ್ಲಿ ಅಮೃತ ವೇಳೆನೇ ದಿನದ ಆರಂಭ ಆಗುತ್ತೆ ಅಲ್ವಾ. ಅದೇ ಥರ ಬಾಬಾ ಅವರು ತಿಳಿಸ್ತಿದ್ದಾರೆ, ಈ ಪೂರ್ತಿ ಸಂಗಮಯುಗ ಅಮೃತ ವೇಳೆ ಅಥವಾ ಡೈಮಂಡ್ ಮಾರ್ನಿಂಗ್ ಅಂತ ಕೂಡ ಕರಿಬಹುದು. ಸದಾ ತಂದೆ ಮಕ್ಕಳ ಜೊತೆ ಇರುವ ಕಾರಣ ಈ ಬೇಹದ್ದಿನ ಸಮಯ ಏನಾಗೋಗಿದೆ, ಡೈಮಂಡ್ ಮಾರ್ನಿಂಗ್ ಆಗಿದೆ. ಬಾಪ್ದಾದ ಅವರಂತೂ ಮಕ್ಕಳ ಜೊತೆ ಸದಾ ಇರ್ತಾರೆ. ವ್ಯಕ್ತ ಸ್ವರೂಪದಲ್ಲಿ ನೀವಿದ್ದೀರಾ, ಈ ವ್ಯಕ್ತ ದೇಶದಲ್ಲಿ ಇದ್ದೀರಾ. ಅದರ ಲೆಕ್ಕಾಚಾರದಿಂದ ಈ ಸಮಯ ಏನಾಗಿದೆ, ಸಂಗಮಯುಗದ ಸಮಯ ಆಗಿದೆ. ಗುಡ್ ಮಾರ್ನಿಂಗ್ ಅಂತಾನೂ ಹೇಳ್ಬೋದು, ಗೋಲ್ಡನ್ ಮಾರ್ನಿಂಗ್ ಅಂತ ಆದರೂ ಹೇಳಿ, ಅಥವಾ ಡೈಮಂಡ್ ಮಾರ್ನಿಂಗ್ ಆದರೂ ಹೇಳಿ. ಆದರೆ ಈ ಸಮಯದ ಮಹತ್ವತೆಯನ್ನು ಮಾತ್ರ ಮರಿಬೇಡಿ. ಸ್ವಯಂ ಡೈಮಂಡ್ ಆಗಿ ಡೈಮಂಡ್ ಮಾರ್ನಿಂಗ್ ಅಂತ ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ ಅಮೃತ ವೇಳೆಯಲ್ಲಿ. ಅಮೃತ ವೇಳೆ ಏನಾಗಿದೆ, ಲಾಟ್ರಿ ಆಗಿದೆ. ಈಗ ತಗೊಂಡ್ಲಿಲ್ಲ ಅಂದ್ರೆ ಮತ್ತೆ ಯಾವಾಗಲೂ ಈ ಚಾನ್ಸ್ ಸಿಕ್ಕಲ್ಲ. ಅಮೃತ ವೇಳೆಯ ಅನುಭವ ಅಂತೂ ಎಲ್ಲರಿಗೆ ಇದೆ ತಾನೆ. ಆದರೆ ಮನೆಯಲ್ಲಿ ಕುತ್ಕೊಂಡು ಲಾಟ್ರಿ ಸಿಕ್ಕುತ್ತೆ ಅಂದಾಗ ಅದನ್ನ ನೀವು ಬಿಡೋಕೆ ಇಚ್ಛೆ ಮಾಡ್ತೀರಾ, ಅಥವಾ ಅದನ್ನ ಪಡ್ಕೋಬೇಕು ಅಂತ ಟ್ರೈ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಈಗ ಮನೆಯಲ್ಲಿ ಕುತ್ಕೊಂಡು ಲಾಟ್ರಿ ಸಿಕ್ಕಿದೆ, ಆದರೆ ಲಾಟ್ರಿ ನೀವು ತಗೊಂಡ್ಲಿಲ್ಲ, ಈ ಸಮಯವನ್ನ ಉಪಯೋಗಿಸ್ಲಿಲ್ಲ ಅಂದ್ರೆ, ಈ ಸಮಯವನ್ನ ನೆನಪಲ್ಲಿ ಇಟ್ಕೊಂಡು ಸಮಯವನ್ನ ಉಪಯೋಗಿಸ್ಲಿಲ್ಲ ಅಂದ್ರೆ ಅದು ನಿಮಗೆ ಪ್ರಾಪ್ತಿಯಾಗಲ್ಲ. ಕೆಲವೇ ಸಮಯ ಈ ಚಾನ್ಸ್ ನಿಮಗೆ ಸಿಕ್ಕತ್ತೆ. ಆಮೇಲೆ ಇದೇ ಸಮಯ ಏನಾಗುತ್ತೆ, ಪಶ್ಚಾತ್ತಾಪದ ಸಮಯ ಆಗುತ್ತೆ. ಅಂದ್ರೆ ಈಗ ನೀವು ಅಮೃತ ವೇಳೆಯನ್ನ ಯೂಸ್ ಮಾಡಲಿಲ್ಲ ಪ್ರಾಪ್ತಿಗಳಕ್ಕೋಸ್ಕರ, ಅಥವಾ ವರದಾನವನ್ನ ಪಡೆಯೋದಕ್ಕೆ ನೀವು ಯೂಸ್ ಮಾಡಲಿಲ್ಲ ಅಂದ್ರೆ ಇದೇ ಸಮಯ ಏನಾಗುತ್ತೆ, ಭವಿಷ್ಯದಲ್ಲಿ ಪಶ್ಚಾತ್ತಾಪದ ಸಮಯ ಆಗುತ್ತೆ. ಆವಾಗ ನೀವು ಎಷ್ಟು ಬೇಡ್ಕೊಂಡ್ರು ಈ ಸಮಯ ಮತ್ತೆ ಸಿಕ್ಕಲ್ಲ. ಅದಕ್ಕೆ ತಂದೆಯವರು ತಿಳಿಸ್ತಿದ್ದಾರೆ, ಈ ಸಮಯವನ್ನ ನೀವು ಎಷ್ಟು ಬೇಕಂದ್ರೆ ಅಷ್ಟು ಯೂಸ್ ಮಾಡ್ಕೋಬಹುದು. ಸ್ಪೀಡಾಗಿ ಬೇಕಾಗಿದ್ದನ್ನೆಲ್ಲ ಪ್ರಾಪ್ತಿ ಮಾಡ್ಕೋಬಹುದು. ಇದನ್ನ ಸದಾ ನೆನ್ಪಿಟ್ಕೊಳ್ಳಿ. ಈಗ ಮಾಡೋಕ್ಕಾಗಲಿಲ್ಲ ಅಂದ್ರೆ ಮತ್ತೆ ಎಂದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ನೆನ್ಪಿಟ್ಕೊಂಡು ನೀವು ಮುಂದುವರಿಬೇಕು. ಆವಾಗ ಹೇಳಲಾಗುತ್ತೆ, ನೀವು ತೀವ್ರ ಪುರುಷಾರ್ಥಿಗಳು. ಈಗ ಸೆಕೆಂಡ್ ಚಾಪ್ಟರ್ ಆಗಿದೆ ಅಮೃತ ವೇಳೆ. ತಂದೆಯವರ ಪಾತ್ರ ಏನು ಮತ್ತೆ ಮಕ್ಕಳ ಒಂದು ಜವಾಬ್ದಾರಿ ಏನು. ಅಮೃತ ವೇಳೆ ತಂದೆಯ ಪಾತ್ರ ಏನು ಮತ್ತೆ ಮಕ್ಕಳ ಜವಾಬ್ದಾರಿ ಏನು. ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ತಂದೆ ಅವರು ತಿಳಿಸ್ತಿದ್ದಾರೆ, ಅಮೃತ ವೇಳೆ ಅಂತೂ ಬಾಪ್ದಾದ ಅವರು ವಿಶೇಷವಾಗಿ ಬ್ರಾಹ್ಮಣ ಮಕ್ಕಳಿಗೆ ಅಂತ ಇಕ್ಕಿದ್ದಾರೆ. ಅಂದ್ರೆ ಬ್ರಾಹ್ಮಣ ಮಕ್ಕಳ ಜೊತೆ ಮಿಲನ ಮಾಡೋದಕ್ಕೆ ತಂದೆಯವರು ಸ್ಪೆಷಲ್ ಆಗಿ ಈ ಸಮಯವನ್ನ ತೆಗ್ದಿದ್ದಾರೆ. ತಂದೆ ತಿಳಿಸ್ತಿದ್ದಾರೆ, ತಂದೆಗಂತೂ ಪ್ರತಿಯೊಂದು ಮಕ್ಕಳು ತುಂಬ ಪ್ರಿಯರಾಗಿದ್ದಾರೆ. ಒಬ್ಬರಿಗಿಂತ ಒಬ್ಬರು ವಿಶೇಷ ಆತ್ಮ ಆಗಿದ್ದಾರೆ. ಅವರು ಎಷ್ಟೇ ಬಡವರಾಗಿರಲಿ ಅಥವಾ ಸಾಹುಕಾರ ಆಗಿರಲಿ, ಎಷ್ಟೇ ಓದಿರಲಿ, ಇಲ್ಲಾಂದರೆ ವಿದ್ಯೆ ಅನ್ನೋದು ಬರಲಿಲ್ಲ ಅಂದರೂ ಪರವಾಗಿಲ್ಲ, ಒಬ್ಬರಿಗಿಂತ ಒಬ್ಬರು ಅಧಿಕವಾಗಿ ತಂದೆಯ ಜೊತೆ ಪ್ರೀತಿ ಮಾಡ್ತಾರೆ. ತಂದೆಗೆ ಕೂಡ ಒಬ್ಬರಿಗಿಂತ ಒಬ್ಬರು ತುಂಬ ವಿಶೇಷವಾಗಿ ಪ್ರೀತಿ ಇರುತ್ತೆ. ಸೊ ತಂದೆ ಅವರು ಹೇಳ್ತಿದ್ದಾರೆ, ನೀವೆಲ್ಲರಂತೂ ಕೂಡ ವಿಶೇಷ ಆತ್ಮರಾಗಿದ್ದೀರಾ. ಈ ವಿಶೇಷತೆ ನಿಮ್ಮಲ್ಲಿ ಹೇಗೆ ಬಂದಿದೆ, ಏನಿದೆ ನಿಮ್ಮಲ್ಲಿ ಅಷ್ಟೊಂದು ವಿಶೇಷತೆ ಅಂತ ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಅದಕ್ಕೆ ಜವಾಬ್ ಕೊಡ್ತಿದ್ದಾರೆ, ಬಾಬಾನ್ಗಂತೂ ನಿಮ್ಮ ವಿಶೇಷತೆಗಳೆಲ್ಲ ಗೊತ್ತಿದೆ. ಎಷ್ಟು ದೊಡ್ಡ ದೊಡ್ಡ ಮಹಾ ಋಷಿ ಮುನಿಗಳು ಇದ್ದಾರೆ, ಅವರು ಪರಮಾತ್ಮನನ್ನ ತಿಳ್ಕೊಂಡ್ಲಿಲ್ಲ, ಆದರೆ ನೀವು ಪರಮಾತ್ಮನನ್ನ ತಿಳ್ಕೊಂಡಿದ್ದೀರಾ, ತಮ್ಮವರನ್ನಾಗಿ ಮಾಡ್ಕೊಂಡಿದ್ದೀರಾ. ಸೊ ಅದಕ್ಕೆ ಬಾಪ್ದಾದ ಅವ್ರು ಹೇಳ್ತಿದ್ದಾರೆ, ಪ್ರತಿದಿನ ಅಮೃತ ವೇಳೆಯಲ್ಲಿ ತಂದೆಯವರು ಈ ವಿಶೇಷ ಮಕ್ಕಳಿಗೆ, ಅಂದರೆ ನಾವು ಬ್ರಾಹ್ಮಣ ಮಕ್ಕಳಿಗೆ ನೆನಪು ಪ್ರೀತಿ
ನಿರಂತರ ಕೊಡ್ತಾ ಇರ್ತಾರೆ. ದಿನ ಅವ್ರ ಜೊತೆ ಮಿಲನ ಮಾಡ್ತಾ ಇರ್ತಾರೆ. ಅಮೃತ ವೇಳೆಯ ಸಮಯ ಏನಿದೆ ಅದು ಖಾಸಾಗಿ ಸ್ಪೆಷಲ್ ಆಗಿ ಬ್ರಾಹ್ಮಣ ಮಕ್ಕಳಿಗೆ ತಂದೆಯವರು ಕೊಟ್ಟಿದ್ದಾರೆ. ಅದರ ನಂತರ ಟೈಮ್ ಯಾರಿಗೆ ಕೊಡ್ತಾರೆ ಬಾಬಾ ಅವರು? ಭಕ್ತರಿಗೆ. ಸೊ ಅದಕ್ಕೆ ಮಕ್ಕಳು ಫಸ್ಟ್, ಮಕ್ಕಳೇ ವಿಶೇಷ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ನೀವೆಲ್ಲ ವಿಶೇಷ ಆತ್ಮರಾಗಿದ್ದೀರಾ. ಅದಕ್ಕೆ ವಿಶೇಷ ಆತ್ಮರಿಗೆ ಸಪ್ರೇಟಾಗಿ ವಿಶೇಷವಾಗಿ ಸ್ಪೆಷಲ್ ಟೈಮನ್ನು ಕೊಡ್ತಾರಲ್ಲ, ಹಾಗೆ ನೀವು ನನಗೆ ಎಲ್ಲರಿಗಿಂತ ವಿಶೇಷ ಆತ್ಮರಾಗಿದ್ದೀರಾ. ಸದಾ ಇದೇ ಖುಷಿಯಲ್ಲಿದ್ದು ನೀವು ಹಾರಾಗ್ತಾ ಇರಬೇಕು. ಅಂದರೆ ಲೈಟಾಗಿ ಫೀಲ್ ಮಾಡ್ಕೊಳ್ಳಿ. ಇದು ಹಾರಾಗೋದು ಅಥವಾ ಎಗರೋದು ಅಂತಂದರೆ ತಂದೆಯವರು ಹೇಳೋದು ಏನು, ಸ್ಥಿತಿಯಲ್ಲಿ ನಾವು ಲೈಟಾಗಿ ಇರಬೇಕು. ಯಾಕಂದರೆ ಸದಾ ಈ ಖುಷಿ ಮನಸ್ಸಲ್ಲಿ ಇರಬೇಕಲ್ವ. ತಂದೆಗೆ ನಾವು ವಿಶೇಷ ಆತ್ಮಗಳು, ಫಸ್ಟ್ ಮಕ್ಕಳೇ ನಾವು ಅಂತ ಈ ವಿಶೇಷತೆಯನ್ನು ನೆನ್ಪಿಟ್ಕೊಳ್ಳಿ ಅಂತಿದ್ದಾರೆ. ಇದರಲ್ಲಿ ಇನ್ನೊಂದು ಪಾಯಿಂಟ್ ತಿಳಿಸ್ತಿದ್ದಾರೆ ತಂದೆಯವರು. ತಂದೆ ಅಂತೂ ಎಲ್ಲ ಮಕ್ಕಳಿಗೆ ನಂಬರ್ 1 ಹೃದಯದ ಒಂದು ಪ್ರೀತಿ ಏನಿದೆ ಅದು ಅಮೃತ ವೇಳೆಯಲ್ಲೇ ಕೊಡ್ತಾರೆ. ಅಮೃತ ವೇಳೆ ವಿಶೇಷವಾದ ಮಕ್ಕಳಿಗೆ ಪ್ರೀತಿ ಸಿಕ್ಕುತ್ತೆ. ಯಾಕಂದರೆ ಅಮೃತ ವೇಳೆ ದಿನದ ಸಮಯ ಆಗಿರೋ ಕಾರಣ ಆ ಸಮಯದಲ್ಲಿ ನೀವು ಪರಮಾತ್ಮನ ಜೊತೆ ಸ್ನೇಹ ಮಿಲನ ಮಾಡಿ ತಂದೆಯ ಒಂದು ಸ್ನೇಹವನ್ನು ಸಂಪೂರ್ಣವಾಗಿ ನಿಮ್ಮ ಹೃದಯದಲ್ಲಿ ಧಾರಣೆ ಮಾಡಿದಾಗ ನಿಮಗೆ ದಿನ ಪೂರ್ತಿ ಪರಾಯ ಸ್ನೇಹ ಬೇಕು ಅಥವಾ ಬೇರೆಯವರ ಸ್ನೇಹ ಬೇಕು, ಬೇರೆಯವರ ಒಂದು ಕಂಪನಿ ಬೇಕು ಅನ್ನುವ ಒಂದು ಆಕರ್ಷಣೆ ಬರಲ್ಲ. ನೀವೇನಾದರೂ ಸಂಪೂರ್ಣವಾಗಿ ಹೃದಯದಲ್ಲಿ ಸ್ನೇಹವನ್ನು ಧಾರಣೆ ಮಾಡಲಿಲ್ಲ ಅಂದರೆ ಅಮೃತ ವೇಳೆಯ ಸಮಯದಲ್ಲಿ ಧಾರಣೆ ಮಾಡಲಿಲ್ಲ, ಸ್ವಲ್ಪ ಖಾಲಿ ಉಳ್ಕೊಂಡಿದೆ ಅಂದರೆ ಅವಾಗ ಏನಾಗುತ್ತೆ, ಅದನ್ನು ಫಿಲ್ ಮಾಡೋದಕ್ಕೆ ಆ ಸ್ನೇಹವನ್ನು ಫಿಲ್ ಮಾಡೋದಕ್ಕೆ ಈಚೆ ಕಡೆ ಅನ್ಯ ಆತ್ಮರ ಜೊತೆ ಸ್ನೇಹವನ್ನು ಬಯಸ್ತೀರಾ. ಸೊ ಈ ಥರ ಒಂದು ಇಚ್ಛೆಯನ್ನು ಇಟ್ಕೊಂಡಾಗ ಮಾಯೆಯ ಪ್ರವೇಶ ಈಸಿಯಾಗಿ ಆಗುತ್ತೆ. ನೀವು ಬೇರೆಯವ್ರ ಜೊತೆ ಸ್ನೇಹ ಆದರೂ ಬಯಸ್ತೀರಾ, ಅಥವಾ ಅವರು ಸುಮ್ಮನೆ ಅವ್ರ ಜೊತೆ ಕಂಪನಿ ಆದರೂ ಬಯಸ್ತೀರಾ, ಅಥವಾ ಅವರ ವೈಭವಕ್ಕೆ ಆಕರ್ಷಣೆಯಾಗಿ ಅವ್ರ ಕಂಪನಿಯನ್ನಾದರೂ ಬಯಸ್ತೀರಾ. ಸೊ ಏನೇನು ಹೇಳ್ತಿದ್ದಾರೆ, ವ್ಯಕ್ತಿಯ ಮೇಲೆ ಆಕರ್ಷಣೆ ಆಗ್ಬೋದು, ಅವ್ರು ತೋರಿಸುವ ಸ್ನೇಹದ ಮೇಲೆ ಆಕರ್ಷಣೆ ಆಗ್ಬೋದು, ಅಥವಾ ವೈಭವದ ಮೇಲೆ ಆಕರ್ಷಣೆ ಆಗ್ಬೋದು. ಯಾವುದೋ ಒಂದು ರೂಪದಲ್ಲಿ ಆಕರ್ಷಣೆ ಆಗುತ್ತೆ. ಅದಕ್ಕೆ ತಂದೆಯವರು ತಿಳಿಸ್ತಿದ್ದಾರೆ, ಅಮೃತ ವೇಳೆ ಬೆಳಗ್ಗೆನೇ ತಂದೆಯ ಜೊತೆ ಸ್ನೇಹದ ವಾರ್ತಾಲಾಪ ಮಾಡ್ತಾ ಸಂಪೂರ್ಣವಾಗಿ ಸ್ನೇಹವನ್ನು ಧಾರಣೆ ಮಾಡಿ, ಅಂದರೆ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಆಗುತ್ತೆ ಅಷ್ಟು ಸ್ನೇಹವನ್ನು ಪ್ರೀತಿಯನ್ನು ತಂದೆಯವರ ಜೊತೆ ತಗೋಬೇಕು. ಆವಾಗ ಖಾಲಿಪನ್ ಅನ್ಸಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ. ಇನ್ನೊಂದು ಪಾಯಿಂಟ್ ಹೇಳ್ತಿದ್ದಾರೆ ಬಾಬಾ ಅವರು. ತುಂಬ ಮಕ್ಕಳು ಕಂಪ್ಲೇಂಟ್ ಹೇಳ್ತಾರೆ, ಬಾಬಾ ಇವಾಗಲೂ ಕೂಡ ಮಾಯೆ ನಮ್ಮನ್ನು ಆಕರ್ಷಿತೆ ಮಾಡುತ್ತೆ, ಮಾಯೆ ನಮ್ಮ ಹತ್ರ ಬರುತ್ತೆ. ನೀವು ಹೇಳ್ತೀರಾ ನಾವೆಲ್ಲ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮರು ಅಂತ ಅಂದಾಗ ಮಾಯೆ ಯಾಕೆ ಬರುತ್ತೆ ಬಾಬಾ ಅಂತ ತಂದೆಯವ್ರ ಜೊತೆ ಕ್ವೆಶನ್ ಕೇಳ್ತಾರೆ. ಅದಕ್ಕೆ ಬಾಬಾ ಅವರು ಉತ್ತರದಲ್ಲಿ ಹೇಳ್ತಿದ್ದಾರೆ, ಅಮೃತ ವೇಳೆ ಇದ್ದು ನೀವು ನಿಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ಸ್ನೇಹವನ್ನು ಸಂಪೂರ್ಣವಾಗಿ ಧಾರಣೆ ಮಾಡಲ್ಲ. ಅದಕ್ಕೆ ಖಾಲಿ ಇರುವ ಕಾರಣ ಏನಾಗುತ್ತೆ, ಹಲ್ಚಲಲ್ಲಿ ಬಂದ್ಬಿಡ್ತೀರಾ, ಏರುಪೇರಲ್ಲಿ ಬರ್ತೀರಾ. ಆವಾಗ ಏನಾಗುತ್ತೆ, ಪರಮಾತ್ಮನ ಜೊತೆನೆ ಕುತ್ಕೋತೀರಾ, ಹೇಳ್ತೀರಾ, ಲಕ್ಷ್ಯ ಕೂಡ ಇಟ್ಕೋತೀರಾ, ಆದರೆ ಸಂಪೂರ್ಣವಾಗಿ ಸ್ನೇಹವನ್ನು ಧಾರಣೆ ಮಾಡಲಿಲ್ಲ. ಅದರ ಕಾರಣ ಏನಾಗುತ್ತೆ, ಮಾಯೆಯ ಒಂದು ಆಕರ್ಷಣೆಗೆ ನೀವು ಪ್ರಭಾವಿತರಾಗ್ತೀರಾ. ವ್ಯಕ್ತಿಯ ಆಕರ್ಷಣೆ ಆಗ್ಬೋದು, ವ್ಯಕ್ತಿಯ ಸ್ನೇಹದ ಆಕರ್ಷಣೆ ಆಗ್ಬೋದು, ಅಥವಾ ವೈಭವದ ಆಕರ್ಷಣೆ ಆಗಬಹುದು. ಈ ಥರ ಮಾಯೆಯ ಒಂದು ಪ್ರಭಾವದಲ್ಲಿ ಬರ್ತೀರಾ. ಅದಕ್ಕೆ ತಂದೆಯವರು ತಿಳಿಸ್ತಿದ್ದಾರೆ, ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಪರಮಾತ್ಮನ ಪ್ರೀತಿಯನ್ನು ತುಂಬಿಸ್ಕೊಳ್ಳಿ, ಆವಾಗ ಈ ಥರ ಆಗಲ್ಲ.
ನೆಕ್ಸ್ಟ್ ಪಾಯಿಂಟಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ, ಅಮೃತ ವೇಳೆಯ ಸಮಯ ಬಾಪ್ದಾದವರು ವಿಶೇಷವಾಗಿ ಬ್ರಾಹ್ಮಣ ಮಕ್ಕಳಿಗಾಗಿ ಇಟ್ಟಿದ್ದಾರೆ. ವಿಶೇಷ ಬಾಪ್ದಾದ ವಿಶೇಷವಾದ ಮಕ್ಕಳನ್ನು ನೋಡೋದಕ್ಕೆ ಬರ್ತಾರೆ. ಅವರ ಸೇವೆಯನ್ನು ನೋಡ್ತಾರೆ, ಗುಣಗಳನ್ನು ನೋಡ್ತಾರೆ, ಅವರಲ್ಲಿರುವ ವಿಶೇಷತೆಗಳು ಏನಿದೆ ಅದನ್ನು ಅವಿನಾಶಿ ವಿಶೇಷತೆಗಳನ್ನಾಗಿ ಮಾಡುವ ಒಂದು ವರದಾನವನ್ನು ಕೊಡ್ತಾರೆ. ಅಂದರೆ ಪ್ರತಿಯೊಂದು ಮಗುವಿನಲ್ಲಿ ಏನೋ ಒಂದು ವಿಶೇಷತೆ ಇರುತ್ತಲ್ಲ, ಅದನ್ನು ತಂದೆಯವರು ನೋಡಿ ಆ ವಿಶೇಷತೆ ಅವರಲ್ಲಿ ಅವಿನಾಶಿಯಾಗಿರಲಿ ಅನ್ನುವ ಒಂದು ವರದಾನವನ್ನು ಕೊಡ್ತಾರೆ. ಅಮೃತ ವೇಳೆ ನೀವು ಎಷ್ಟು ಪ್ರಾಪ್ತಿ ಮಾಡ್ಕೋಬೋದು ಅಷ್ಟು ಪ್ರಾಪ್ತಿ ಮಾಡ್ಕೋಬೋದು. ಈ ಸಮಯ ತಂದೆ ಮಕ್ಕಳಿಗಾಗಿ ಖಾಸಾಗಿ ಸ್ಪೆಷಲ್ ಆಗಿ ಕೊಟ್ಟಿದ್ದಾರೆ. ಹೇಗೆ ಲೌಕಿಕದಲ್ಲಿ ಕೂಡ ಫ್ಯಾಮ್ಲಿ ಟೈಮ್ ಅಂತ ಹೇಳಿ ಇಷ್ಟು ಬ್ಯುಸಿಯಾಗಿದ್ದ ಪರ್ಸನ್ ಆದರೂ ಆಗಲಿ ಫ್ಯಾಮ್ಲಿ ಟೈಮ್ ಅಂತ ರಿಸರ್ವ್ ಮಾಡಿರ್ತಾರಲ್ಲ, ಈ ಸಮಯದಿಂದ ಈ ಸಮಯ ನನ್ನ ಫ್ಯಾಮ್ಲಿ ಟೈಮ್, ನಾನು ಮನೆಯಲ್ಲಿರುವ ಮೆಂಬರ್ಸ್ಗೆ ಮಾತ್ರ ಕೊಡ್ತೀನಿ ಅಂತ ರಿಸರ್ವ್ ಮಾಡಿರ್ತಾರಲ್ಲ, ಹಾಗೆ ಪರಮಾತ್ಮ ಕೂಡ ಅಮೃತ ವೇಳೆ ಖಾಸಾಗಿ ನಮ್ಮ ಮಕ್ಕಳಿಗಾಗಿ ರಿಸರ್ವ್ ಮಾಡಿ ಇಕ್ಕಿದ್ದಾರೆ. ಅದಾದ ಮೇಲೇ ಪ್ರಪಂಚದಲ್ಲಿರುವ ಅನ್ಯ ಆತ್ಮರ ಬಗ್ಗೆ ಟೈಮ್ ಕೊಡ್ತೀನಿ. ಆದರೆ ಈ ಸಮಯವನ್ನು ಈ ಸಮಯದ ಒಂದು ಮಹತ್ವಿಕೆಯನ್ನು ನೀವು ತಿಳ್ಕೊಂಡು ಚಾನ್ಸ್ ತಗೋಬೇಕು, ಅಂದರೆ ಯೂಸ್ ಮಾಡ್ಕೋಬೇಕು ಅಂತ ತಂದೆಯವರು ತಿಳಿಸ್ತಿದ್ದಾರೆ. ಓಂ ಶಾಂತಿ.